ವಚನ ಬೆಷ್ಟನಾಗ ಹೇಳ. ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಸೇಡು? ಸತ್ತು 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 ಏನಿ ಸೌಬಲ ರಾಜಶಕುನಿ ಆಶ್ವಾಸನೆಯನ್ನು ಹಲ್ಲೆಗಳಿ ಇತ್ತಿರುವ ಹದಮ ಮರಳುಗಳೇ ಸದ್ದು ಸದ್ದು ಏನೀ ಪ್ರಳಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಚಂಡ ಮಾರುತ ತಾಂಡದ ಕಂಡ ಭಾರತಕ್ಕೆ ಕುಹಕ ಬಗೆಯುವ ಮಾಸಾಸ ಪ್ರವೀಣ ಮಸ್ತರ್ಯದ ಮಹಾ ನಿಪುಣ ಅಗ್ನಿಯೊಡನೆ ಅಂಗಿಯ ಸರಸ ಸಲ್ಲಾಪವೇ ಮರುಳೆ ಹಸಿದ ಹೆಪ್ಪುರಿಯೊಂದಿಗೆ ಅರಗಳಿಯ ಹಾರಾಟ ಕೌರವೇಶ್ವರ ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನನಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ಈ ನನ್ನ ದೇಹವೇ ದಹಿಸುತ್ತಿರುವುದು ಈ ದೇಹವನ್ನು ಅಣು ಅಣುವಾಗಿ ಚಿತ್ರಿಸಿ ಚಿತ್ರಿಸಿ ಚೆಂಡಾಡಿದರು ಸೇಡು ಸೇಡು ಸೇಡೆಂಬ ಕಿಡಿನಿ ಎಂದರೆ ಗೋಳಾಡಿಸಿದೆ ಬೆಳಗಲವಾ ಸೇಡೆಂಬ ಕಿಡಿನಿ ಎನ್ನದರೆ ಗೋಳಾಡಿಸಿದೆ ಬೆಳಗಲವಾ ಏಡಿ ಸಲೇ ಕೊಂದೆಯ ಪಾಪಿ ಏಡಿ ಸಲೇ ಕೊಂದೆಯ ಪಾಪಿ ಅಂಧಶಕುನಿಯೋ ಶಬ್ದವ ತಾಳ್ದೆ ಅಂಧಶಕುನಿಯೋ ಶಬ್ದವ ತಾಳ್ದೆ ದತ್ತ ಮಾಡಿಯನ್ನ ದಾಹವಾರಿಸಿದೆ ದತ್ತ ಮಾಡಿಯನ್ನ ದಾಹವಾರಿಸಿ ಅಳಿದು ಹಿಡಿದು ಶಾಂತಿಯ ಬಳಿ ಸೇಕೆಂಬ ಕಿಡಿನಿ ಎನ್ನದರೆ ಗೋಳಾಡಿಸಿದೆ ಬಿಡಚಲಬಾ ಬಿಡಚಲಬಾ ಸೇಡಂಬ ದಾವಾಗ್ನಿಯು ಅಡಿಯಿಂದ ಮುಡಿ ಹೊರೆಗೂ ಹರಿಯುತ್ತಿರುವುದು ಕೌರವೇಶ್ವರ ಅಂದು ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನನ್ನ ಸಹೋದರರಿಗೆ ತಿನ್ನಲು ಕೇವಲ ಇಡೀ ಅನ್ನ ಒಂದು ಒಡಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ ಅಲ್ಲವೇ ಕೌರವೇಶ್ವರ? ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬರಾದರಾದರು ಹಳಬೇಡಿ ನನ್ನ ಹತಭಾಗ್ಯ ಹಳಬೇಡಿ ನನ್ನ ಹತಭಾಗ್ಯ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ಕೌರವೇಶ್ವರ ಇನ್ನು ಮುಂದೆ ನೋಡುತ್ತಿರು, ನಿನಗೆ ನರ್ಕದ ಮಾರ್ಗವೇ ನಿಶ್ಚಿತ. ಅದು ಅದು ಅವನೇ ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ಯಾರಿಗೆ
ನಿನಗೆ ಶಕುನಿ ನಿನ್ನ ವೈರಿಗಳಾದ ಪಾಂಡವರಿಗೆ. ಕೇಳು, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತ್ ತಕುತೋರ್ಮಾದಿಗಳು ನಿನ್ನ ಸಹಾಯಕ್ಕೆ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದಿರಬೇಕನ್ನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಸೋಮಲರಾಜ. ಈ ದುರ್ಯೋಧನನು ಅಸಹಾಯ ಯೂರನು ತನ್ನೆರಡು ತೋಳ್ಬಲದಿಂದ ಆ ಪಾಂಡವರ ಸೈನ್ಯವನ್ನೇ ಜಯಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೂ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು ಶಕುನಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಣ್ಣ ಸಹೋದರ, ಕೇಳು ನಗ್ರಜ ದುರ್ಬಲ ನಡುವೆ ಬೇಡುವುದಿಲ್ಲ. ಕೇಳು ನಗ್ರಜ ಅಣ್ಣ ಸಹೋದರ, ಕೇಳು ಬೇಳುವೆ ನಗ್ರಜ ದುರ್ಬಲ ನಡುವೆ ಬೇಡುವುದಿಲ್ಲ. ಕೇಳು ಬೇಳುವೆ ನಗ್ರಜ ಕೊಲ್ಲೋ ವೈದಿಕ ಪರ್ಯಾಯ ಎಲ್ಲವ ನೋಡಲು. ಕೊಲ್ಲೋ ವೈದಿಕ ಪರ್ಯಾಯ ಎಲ್ಲವ ನೋಡಲು. ಎಲ್ಲೋ ಬೋಧನ ಎಲ್ಲೋ ಮರೆಯವಳು. ಕೇಳು ಬೇಳುವೆ ನಗ್ರಜ ದುರ್ಬಲ ನಡುವೆ ಬೇಡುವುದಿಲ್ಲ. ಕೇಳು ಬೇಳುವೆ ನಗ್ರಜ ನಗ್ರಜ ಸಹೋದರ, ಬಿದುರ ಮನೆಯೋಳು ಹತಮಾದಿನಿ ಬಿದುರ ಮನೆಯೋಳು ಹತಮಾದಿನಿಯನ್ನ ಮುದದೆ ಮುದದೆ ಬರುವನಂತೆ. ಕೇಳು ನಗ್ರಜ ದುರ್ಲಭ ನಡೆದ ಬೇಳುವ ಈಗಲೇ. ಕೇಳು ನಗ್ರಜ. ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಈಡೇರಿಸುವಂತೆ ಕಾಣುವಂತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದರನ ಮನೆಯನ್ನು ಆಚರಿಸಿರುವನಂತೆ. ಎಷ್ಟು ಅವನ ದುರಾಂಕಾರ, ಎಷ್ಟು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತನು ಮತ್ಯಾರಿರುವರು? ಈ ದಿನ ವಿದುರನ ಆಶ್ರಯನ್ನು ಪಡೆದು ನಾಳೆ ನಮ್ಮ ರಾಜಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ದುರ್ಲಭವನ್ನೆರೆದೆ ಸಹೋದರ, ದುರ್ಲಭ ಗರ್ಭವನ್ನೆರೆದೆ ಪರಿಪರೀತನೆಂದು ನಂಬಿ ನಡೆಯಲು ಸಹೋದರ, ಮುಂದೇನು ಪರಿಪರಿ ಕಷ್ಟವನ್ನು ಕೊಡುವನು? ಮುಂದೇನು ಪರಿಪರಿ ಕಷ್ಟವನ್ನು ಕೊಡುವನು? ಇರಜನನಿ ಮನವ ಕೊಡದೆ ಕಳಿಸವನ. ಅಣ್ಣ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು. ಸಹೋದರ, ಆದರೂ ಅಭಿಮಾನಿಶಾಲಿಯಾದ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಹವಾಸವೆನ್ನುವುದು. ಬಾವಾ, ನೋಡಿದೆಯಾ ನನ್ನ ಸಹೋದರನ ಕೋಪಾಗ್ನಿಯ ಜ್ವಾಲೆಯನ್ನು? ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸಾಟಿ ಆಗಬಲ್ಲವೇ? ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ ಅಥವಾ ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲೇ ಸುಯೋಧನ. ಕೌರವೇಶ್ವರನ ಸಾರ್ವಭೌಮವನ್ನು ತೃಣೀಕರಿಸಿ ಹಾ ದಾಸಿ ಪುತ್ರನ ಮುರುಪು ಜೋಪಡಿಯನ್ನು ಆಶ್ರಯಿಸಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದಂಥ ಅಪಮಾನ.
ಭಕ್ತಿ ಹೊಯ್ರಾಗಗಳಿಗೆ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಸಂದೇಶ ಬೇಕೆ ಶಕುನಿ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಶಕುನಿ? ಸುಯೋಧನ, ಕುಲಗೋತ್ರವಿಲ್ಲದ ಆ ಗೊಲ್ಲ ಕೃಷ್ಣನಿಗೆ ಸುಯೋಧನ ಕುಲಗೋತ್ರವಿಲ್ಲದ ಆ ಗೊಲ್ಲ ಕೃಷ್ಣನಿಗೆ ರಾಜ ಮರ್ಯಾದೆಯ ಸುಯೋಧನ. ಸುಯೋಧನ, ಮೂರಡಿ ಭೂಮಿಯ ದಾನವಾಗಿ ಬೇಡಿ ಬಲಿ ಚಕ್ರವರ್ತಿಯನ್ನು ಭೂಮಿಗೆ ತುಳಿದಂತ ಮೋಸಗಾರನು ಕೌರವೇಶ್ವರ. ದುರ್ಯೋಧನ ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯ ಜಾತಿಯನ್ನೇ ನಿರ್ಮೂಲನ ಮಾಡಲು ಅವನು ಅವತರಿಸುವನು. ಅವನ ಹೊಯ್ರಾಗ್ಯ ಪ್ರದರ್ಶನೆಗೆ ಮರುಳಾಗಿ ಯಾರು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ಶಿಶುಪಾಲ, ಜರಾಸಂಧ ಇವರು ನಿನಗೆಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಮ್ಮತಿಸಿದನು. ಕಂಸನನ್ನು ಒರಿಸಿ ಹರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರನನ್ನು ಸುರಪಾನದಿಂದ ಪಾನಮತ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈ ವಶಪಡಿಸಿಕೊಂಡನು. ಅಂತವನಿಗೆ ಮಣ್ಣನೆಯ ಸುಯೋಧನ. ಮಾವ, ಕೃಷ್ಣನು ಹಾಗಾದರೆ ಆ ದಿನ ನನಗೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ? ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಅದೇನದು? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವರ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಯಾದವ ಸೈನ್ಯವನ್ನು ನಾಶ ಮಾಡುವ ಸುಯೋಗವು ನಿನಗೆ ಒದಗಿ ಬಂದಿದೆ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು. ಆದರೆ ಅರ್ಜುನನ್ನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಸುಯೋಧನ, ಉದ್ಧಾರ ಮಾಡಿದನು. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ಶ್ರೀಕೃಷ್ಣನ ಆಜ್ಞಾಧಾರಕರು, ಬೇರೆ ಮಾಡಲಾಗದು. ಪಾಂಡವರು ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಅವರು ಕಳೆದುಕೊಂಡರು. ಪುನಃ ಶಕ್ತಿಯ ವೀರದಿಂದ ಅನುಮುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದು ಬಿಟ್ಟು ಮೇಲಿಂದ ಮೇಲೆ ಈ ಧನ್ಯವೃತ್ತಿಯಕ್ಕೆ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಸಹ ಕೊಡಲಾಗದು. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹೌದು, ಆಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಅದೇನು ಮಾವ ಆ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಸರಿ, ನಿನ್ನಯ ಸಲಹೆ ಹೊರತಾಗಿ
ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸುಯೋಧನ, ನಡೆ ಮಾವ, ಹೋಗೋಣ. ನಡೆ ನಡೆ, ರಾಜಸಭೆಗೆ ಹೋಗೋಣ. ನಡೆ ನಡೆ. ಎಲವ ಕುರುಡನ ಮಗನೇ, ಎಲವೆಲವೋ ಗಾಂಧಾರ ದೇಶದ ದುಷ್ಟ ದುರ್ವಿದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶೋದ್ಧಾರಕನಾದ ಕೌರವ ಕುನ್ನಿಯೇ ಕೇಳು. ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ರಕ್ತದ ಕಾಲುವೆಯನ್ನೇರಿಸುವೆನು. ಆರೈಸುವ ಆತ್ಮೀಯರನ್ನು ಅಂಧಕಾರದ ಅಡವಿಯಲ್ಲಿ ಇಟ್ಟು ಆತ್ಮವಿಶ್ವಾಸವನ್ನು ಮರೆತು ಅರಾಜಕತೆಯ ಆಳ್ವಿಕೆ ಹಂತದಲ್ಲಿ ಆಳುತ್ತಿರುವ ಅರಸನೇ ಕೇಳು. ಸಿಂಹ ಗರ್ಜೆಯನ್ನು ಮಾಡುತ್ತಾ ಸಿಂಹಾಸನ ಸಿಹಿ ನುಡಿಗಳನ್ನು ಮರೆತು ಸಿರಿತನದ ಸೆರೆಯಲ್ಲಿ ಸಿಲುಕಿ ಸದಾ ಈ ಶಕುನಿಯ ಸಲಹೆಯನ್ನೇ ಸಾಧನೆ ಎಂದು ತಿಳಿದಿರುವ ಸಿರಿವಂತನೇ ಕೇಳ. ಈ ಸೌಬಲನ ಸೋದರಿಯಾಗಿ ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನನ್ನ ಸಹೋದರರಿಗೆ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಡಲೆ ನೀರು ನನಗೆ ಕೊಟ್ಟು ಒಬ್ಬೊಬ್ಬರಾಗಿಯೇ ಹತರಾದರು. ರಾಜ ಭೋಜನೆಂದು ಭಾವಿಸಿರಲಿಲ್ಲ ಕೌರವೇಶ್ವರ. ಸತ್ತು ಕೊಳೆಯುತ್ತಿದ್ದ ಹಣ್ಣಗಳ ವಾಸನೆಯನ್ನು ಸುಗಂಧ ಭರಿತ ವಾಸನೆಯೆಂದೇ ಭಾವಿಸಿರಲಿಲ್ಲವೇ ಕೌರವೇಶ್ವರ. ಅಂದು ಸೌಬಲನ ಸೋದರಿಯಾಗಿ, ಧೃತರಾಷ್ಟ್ರನ ಹೆಂಡತಿಯಾಗಿ, ಗಾಂಧಾರ ದೇಶದ ರಾಜಮಾತೆಯಾಗಿ, ದುರ್ಯೋಧನಾದಿ 101 ಜನ ಮಕ್ಕಳಿಗೆ ಜನ್ಮ ನೀಡಿದಂತೆ ನನ್ನ ಎತ್ತ ತಾಯಿಯು ಸಹ ನನ್ನೊಂದಿಗೆ 101 ಜನ ಮಕ್ಕಳಿಗೆ ಜನ್ಮ ನೀಡಲಿಲ್ಲವೇ ಕೌರವೇಶ್ವರ. ಅಂದು ನನ್ನ ಸಹೋದರರನ್ನು ನೀನು ಕೊಲ್ಲದಿದ್ದರೆ ನಾನು ಸಹ ನಿನ್ನಂತೆ ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಈ ಸಿಂಹಾಸನದ ಮೇಲೆ ರಾಜನಾಗಿ ಮೆರೆಯುತ್ತಿರಲಿಲ್ಲವೇ ಕೌರವೇಶ್ವರ. ಕೌರವೇಶ್ವರ, ನನ್ನನ್ನು ಶಕುನಿ ಎಂದು ಕರೆದೆಯಲ್ಲ. ಶ ಅಂದರೆ ಶಪಥ, ಕು ಅಂದರೆ ಕುತಂತ್ರ, ನೀ ಅಂದರೆ ನಿನ್ನ ವಂಶದ ನಿರ್ನಾಮ. ಕೌರವೇಶ್ವರ, ಇನ್ನು ಮುಂದೆ ನೋಡುತ್ತಿರು. ನಿನ್ನ ವಂಶವನ್ನು ನಿರ್ಮೂಲ ಮಾಡದಿದ್ದರೆ ಈ ಶಕುನಿ ಬಾಲಕೃಷ್ಣ ಶ್ರೀಲೋಲ ವನಮಾಲ ಮೋಹನಶೀಲ ಗೋಕುಲ ಬೃಂದಾವನ. ಪರಮಾತ್ಮ, ಕಾಳಿಂಗ ಮಾರ್ದನ ಕಂಸ ವಿನಾಶನ. ಪರಮಾತ್ಮ, ಕಾಳಿಂಗ ಮಾರ್ದನ ಕಂಸ ವಿನಾಶನ ಪಂಕಜಲೋಚನ ಪಾವನ ನಾಮ ಭಕ್ತರಿಗೊಲಿಯುವ ಮುಕ್ತಿ ಪ್ರದಾಯಕ ಗೋಕುಲ ಬೃಂದಾವನ. ಗೋಪಾಲ ಕೃಷ್ಣ ಶ್ರೀಲೋಲ ವನಮಾಲ ಮೋಹನಶೀಲ ಗೋಕುಲ ಬೃಂದಾವನ. ಪರಮಾತ್ಮ, ವಾಸುದೇವ ದೇವಕಿ ನಂದನ ಜ್ಞಾನಾನಂದ
ಮರೇಶ ಪರಮಾತ್ಮ ದೇವ ದೇವಕಿ ನಂದನ ಜ್ಞಾನಾನಂದ ಜ್ಞಾನ ಮರೇಶ ಕಾಳಿಂಗ ಮಾರ್ದನ ಕಂಸ ವಿನಾಶನ ಪರಮಾತ್ಮ ಕಾಳಿಂಗ ಮಾರ್ದನ ಕಂಸ ವಿನಾಶನ ಪಂಕಜಲೋಚನ ಪಾವನ ನಾಮ ಭಕ್ತರಿಗೊಲಿಯುವ ಮುಕ್ತಿ ಪ್ರದಾಯಕ ಗೋಕುಲ ಬೃಂದಾವನ ಗೋಪಾಲಕೃಷ್ಣ ಶ್ರೀಲೋಲ ವನಮಾಲ ಮೋಹನಶೀಲ ಗೋಕುಲ ಬೃಂದಾವನ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಸಕಲ ಜೀವಗಳಿಗೆ ಆಧಾರನೋ ಸಮಸ್ತ ಕರ್ತನೋ, ಯಾವಾತನ ಮಂಗಲ ಸ್ವರೂಪವೋ ಅನವರತವೋ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂತಹ ಕರುಣನಿಧಿಯು ಸರ್ವಜ್ಞಾನನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬೆಳಗ್ಗೆ ಬರುತ್ತಿರುವಾಗ ಈ ದೀನನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವುದು. ಇದು ಸ್ವೀಕರಿಸುವುದು. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಹಾಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿದ ಮಾಲ ಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ. ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ, ಹಾ ಪರಮಾತ್ಮ, ಈ ದಿನವನ್ನು ಇಂದಿನ ದಿವಸ ನಿನ್ನ ಪಾದದರ್ಶನದಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನ
ದಶರಥ ರಾಮನ ತೋಲ್ವೆ ಶತವಂದನವಯ್ಯ ಶತಪುತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಡ ತಾರ ಮನದೆ ಅರಸಿದೆಯ ಅಂಡ ತಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕಡಲೊಳು ನೀವೆಯಿಂದಾಡಿದ ಲೋಲಲೋಚನ ಬಂದೆಯ ಪಾಲಕಡಲೊಳು ನೀಲೆಯಿಂದಾಡಿದ ಲೋಲಲೋಚನ ಬಂದೆಯ ಸರಳ ಮೊರೆ ಕೇಳಿ ಸುರಳ ವಿರಂಜನ ಕರುಳನು ಕೊರಳಲು ಧರಿಸಿದೆಯ ತೆರಳ ಮೊರೆ ಕೇಳಿ ಸುರಳ ವಿರಂಜನ ಕರುಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನ ನಿನ್ನ ಹರಿಯನಂತ ಗುಣರೂಪನ ನಿನ್ನ ಚರಣವನ್ನು ಮನದೊಳಗೆ ಭಕ್ತಿಯ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಪ್ರಪಂಚಗಳನ್ನು ತಮ್ಮ ಪಾಲಿಸುತ್ತಿರುವ ತಮ್ಮ ಅಣುಸ್ವರೂಪನಾದ ನಾನೇನು ತಾನ ಕೊಡಬಲ್ಲನು. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದಿತಂತೆ. ನೀನೇನು ಸಾಮಾನ್ಯನೇ ವಿದುರ? ಕೊಡವಿಯೋ ಭಕ್ತ ಶಿರೋಮಣಿ ನೀನೆ, ಕೊಡವಿಯೋ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ
ಭಕ್ತಿಯ ಪಾದದಲ್ಲಿ ಚಿತ್ತವನೊಲಿಸಿದೆ ಎತ್ತ ಪೋದರು ಮನ ಇತ್ತಲೆ ಪಾಪದು ಎತ್ತ ಪೋದರು ಮನ ಇತ್ತಲೆ ಪಾಪದು ಚಂದನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಒಳ್ಳೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ ವಿದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕಾಮ ಕ್ರೋಧಾದಿಗಳಿಗೆ ಮನಸ್ಸನ್ನು ಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯನೆ. ಪರಮಾತ್ಮ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ಹಾರಿಸಿಟ್ಟ ಹಣ್ಣುಗಳ ರುಚಿಯಂತೂ ಇನ್ನೂ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರವು ಅದೆಲ್ಲಕ್ಕಿಂತ ಮಿಗಿಲಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದೆನು ದೇವ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲ. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ವಿದುರ, ನೋಡಿದೆಯಾ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವಂತಿಲ್ಲ? ನೋಡುತ್ತಿರುವು. ನನ್ನ ಹಸಿವು ಪರಿಹಾರವಾಯಿತು, ಪರಮಾನಂದವಾಯಿತು. ಇದರ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಅದು ನೋಡು, ಕ್ಷೀರವು ಹೇಗೆ ಉಕ್ಕಿ ಹರಿಯುತ್ತಿರುವುದು. ಧನ್ಯನಾದೆನು ದೇವ, ಧನ್ಯನಾದೆನು. ಪರಮಾತ್ಮ, ಕ್ಷೀರಸೇನನಾದ ನಿನ್ನನ್ನು ಕೃತಾರ್ಥನಾಗಿ ಮಾಡಿದ್ದೇವ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ನೀನು ಸಹ ಅಲ್ಲಿಗೆ ಬಾ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವ ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ನಾನಿಂದು ನನ್ನ ಸೋದರತ್ತೆ ಆದ ಕುಂತಿ ದೇವಿಯೊಡನೆ ಅತಿ ಮುಖ್ಯವಾದ ವಿಷಯವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಬಳಿಗೆ ಹೋಗುವೆನು. ಅಲ್ಲಿ ಕೆಲವು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ಸಹ ನೋಡುವೆಯಂತೆ, ಬಾ. ನಿನ್ನ ತಮ್ಮ ಇಚ್ಛೆಂದಾಗಬಹುದು ದೇವ. ಜಗದ ಜೀವನದ ಆಡಿಸಿ ಕೊಡಿಸಿ ಮಾಯೆಯ ಕವಿ ಕವಿಸಿ
ಜಗದ ಜೀವನದ ತನುವೆ ಆಡಿಸಿ ಕೊಡಿಸಿ ಮಾಯೆಯ ಕವಿಸಿ ಮೋಹನ ರೂಪ ದೇವ ಜಗದ ಉತ್ತರಾಭಿಮನ್ಯು, ಉತ್ತರಾಭಿಮನ್ಯು, ನಿಮಗೆ ಮಂಗಳವಾಗಲಿ. ಪ್ರಿಯೆ, ಪ್ರಾಣೇಶ್ವರ, ಇಂದು ಬಹಳ ಸಂತೋಷವಾದ ದಿನವಲ್ಲವೇ? ಹೌದಲ್ಲವೇ ಸ್ವಾಮಿ? ಸುರಲೋಕದ ಸೌಂದರ್ಯ ಲಹರಿ ಗಾಯನಾಟ್ಯ ಕಿಶೋರಿ ಈ ಅಭಿಮನ್ಯುವಿನ ಪ್ರೇಮ ಚಕೋರಿ ಸುಂದರಿ ಬಾ ಸುರ ಸುಂದರಿ. ಪ್ರಿಯಾ, ಸುಂದರಿ 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 ಪ್ರಿಯಾ, ಕಲೆಯೇ ಉತ್ತರ ಬಾರಿ ಕಲೆಯೇ ಉತ್ತರ ಬಾರಿ ಬಾಳಲ್ಲಿ
ನರ್ತನವಾಡುತ್ತಿರುವೆ. ಪ್ರಿಯತಮೆ, ಪ್ರಿಯತಮ, ಪ್ರಾಣವಲ್ಲವೇ? ಪ್ರಾಣವಲ್ಲಭ. ಪ್ರೇಯಸಿ, ಪ್ರಿಯತಮ, ಕೋಗಿಲೆ ನಿನ್ನ ಆಹಾ, ಕಂಡು ನಾಚಿತು. ಅಲ್ಲವೇ? ಕೋಗಿಲೆ ನಿನ್ನ ಕಂಡು ನಾಚಿತು. ಆಡಿ ನಿಂತ ನವಿಲೆ ಕಲೆಯೇ ಉತ್ತರವಾಣಿ ಬಾಳಲಿಯವ ಆನಂದವ ಬಾಳಲಿಂದವ ಆನಂದವ ಕಾವ್ಯ ಸುಧಾಧಾರೆ ಕಲೆಯೇ ಉತ್ತರವಾಣಿ ತರಬಾರೆ ದೇವಿಯೇ ಬಾರೆ ಪ್ರೇಯಸಿ ಬಾರೆ. ಪ್ರಿಯಾ, ಮಾಮರ ಕಂಪಲಿನಿಂದ ಕೋಗಿಲೆ ಮಧುರ ಗಾನವೇ ನಿನ್ನೊಲವು. ಆಹಾ, ಮಾಮರ ಕಂಪಲಿನಿಂದ ಕೋಗಿಲೆ ಮಧುರ ಗಾನವೇ ನಿನ್ನೊಲವು. ನೀರೆ ನಿನ್ನ ಸವಿಗಾನ ಸುಧೆಯಲಿ. ಪ್ರಿಯಾ, ನೀರೆ ನಿನ್ನ ಸವಿಗಾನ ಸುಧೆಯಲಿ ರಾಗವ ಮರೆತವನೇ. ಪ್ರಿಯಾ, ನೀರೆ ನಿನ್ನ ಸವಿಗಾನ ಸುಧೆಯಲಿ ರಾಗವ ಮರೆತವನೇ. ರಾಗದಲೀಲೆಗೆ ಗಾನ ತುಂಬಿಸಿ ನಟನ ಬಾಡು ಚೆಲುವ. ರಾಗದಲೀ ಗಾನ ತುಂಬಿಸಿ ನಟನ ಬಾಡು ಚೆಲುವ. ಸ್ವಾಮಿ, ಪ್ರಿಯೆ, ಪ್ರಿಯತಮ, ಪ್ರಿಯೆ, ಪ್ರಾಣವಲ್ಲಭ, ಪ್ರಿಯತಮೆ, ಪ್ರಾಣೇಶ್ವರ, ಪ್ರಾಣಕಾಂತೆ, ಪ್ರಿಯ, ಪ್ರಿಯೆ, ಆಹಾ, ಕೋಮಲಾಂಗನ. ಆಹಾ, ಅದಲ್ಲವೇ? ಹಾ, ಹಾ, ಎನ್ನ ದೇವನ. ಆಹಾ. ಪ್ರಿಯ, ಕೋಮಲಾಂಗನ ಎನ್ನ ದೇವನ ಆಡಿ ನಿಂತರು ಕಲೆಯೇ ದೇವರೇ ಬಾರೆ. ಆನಂದವ ಆನಂದವ ಕಾವ್ಯ ಸುಧಾಧಾರ ಕಲೆಯೇ ದೇವನೇ ಬಾರ. ಸಾಧಿ ಬಾರ, ಪ್ರಿಯತಮಾದಾರ ಸ್ವಾಮಿಯೇ ಬಾರ. ಪ್ರಿಯೆ, ಪ್ರಾಣೇಶ್ವರ, ಈ ಉದ್ಯಾನವನವನ್ನು ನೋಡು, ಆಹಾ, ಎಷ್ಟೊಂದು ಮನೋಹರವಾಗಿರುವುದು. ಹೌದಲ್ಲವೇ? ಇಲ್ಲಿ ವಿಹರಿಸೋಣವೇ? ಹಾಗೆ ಆಗಲಿ ಪ್ರಿಯ. ಸ್ವಾಮಿ, ಇದು ಸುದಿನ ಪ್ರಾಣೇಶ್ವರ, ಪ್ರಿಯ, ಇದು ಸುದಿನ ಮೃದುಗಾನ, ಇದು ಸುದಿನ ಮೃದುಗಾನ, ಸಾಗರ ಅಮೃತ ಪಾನ, ಇದು ಸುದಿನ
ಬಾಳಿನ ಒಡಲೆ ಒಪ್ಪುವ ವೇಳೆ ಓ ಬಾಳಿನ ಒಡಲೆ ಒಪ್ಪುವ ವೇಳೆ ಇದುವೇ ಸುಖದ ಇದುವೇ ಸುಖದ ಇದು ಸುದಿನ ಮೃದುಗಾನ ಇದು ಸುದಿನ ಮೃದುಗಾನ ಆದರ ಅಮೃತ ಪಾನ ಇದು ಸುದಿನ ಪ್ರಿಯಾ ಪ್ರಿಯತಮದ ಪ್ರೀತಿಯಲಿ ಪ್ರಿಯತಮದ ಪ್ರೀತಿಯಲಿ ಹರುಷದಿಂದಲಿಯುವ ನಾನು ಪ್ರಿಯತಮದ ಯೌವನ ಬಾಳಿನ ಬೆಳ್ಮುಗಿಲೇ ಬಿಸಿಲಿಗೆ ಬಾಡದ ಹೂಮಾಲೆ ಯೌವನ ಬಾಳಿನ ಹೂಗಾಳೆ ಬಿಸಿಲಿಗೆ ಬಾಡದ ಪ್ರೇಮದ ಹೊನಲೆ ಉಕ್ಕುತ್ತದೆ. ಪ್ರೇಮದ ಹೊನಲೆ ಉಕ್ಕುವ ವೇಳೆ ಬಯಲಿ ಸುಖದ ಬಲದಿ ಸುಖದ ಪೂಮಾಲೆ ಪ್ರಿಯತಮದ ಪ್ರೀತಿಯಲಿ ಪ್ರಿಯತಮದ ಪ್ರೀತಿಯಲಿ ಹರುಷದಿಂದಲಿಯುವ ನಾನು ಪ್ರಿಯಾ ನೀಲಿಯ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟದ ಕರೆಯೋಲೆ ನೀಲಿಯ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟದ ಕರೆಯೋಲೆ ಒಳಗಿನ ತಾರೆ ನಗು ಮುಖದೋರೆ ಒಳಗಿನ ತಾರೆ ನಗು ಮುಖದೋರೆ ಇದುವೇ ಸುಖದ ಇದುವೇ ಸುಖದ ಸಂಗೀತ ಇದು ಸುದಿನ ಮೃದುಗಾನ ಇದು ಸುದಿನ ಮೃದುಗಾನ ಆನಂದ ಅಮೃತ ಪಾನ ಇದು ಸುದಿನ ಪ್ರಾಣೇಶ್ವರ ಸ್ವಾಮಿ ಸಂತೋಷವಾಯಿತಲ್ಲವೇ? ಸಂತೋಷವಾಯಿತು. ನಿಮ್ಮಂತಹ ವೀರಪತಿಯನ್ನು ಪಡೆದ ನಾನೆಂತಹ ಭಾಗ್ಯಶಾಲಿ ಅಲ್ಲವೇ? ಹೌದಲ್ಲವೇ? ಹಾ ನಾನು ಸಹ ಭಾಗ್ಯಶಾಲಿ ಅಲ್ಲವೇ? ಹೌದೇ ಪ್ರಿಯ? ಹೌದು ಉತ್ತರ. ನಡೆ ಸ್ವಾಮಿ, ನಾವಿನ್ನು ಅಂತಃಪುರಕ್ಕೆ ಹೋಗೋಣವೇ? ಹಾಗೆ ಆಗಲಿ ಪ್ರಿಯೆ.